ಎಲ್ಲರಿಗೂ ನಮಸ್ಕಾರ. ತೀರ್ಥಹಳ್ಳಿ ಕಿಚನ್ ಡೈರೀಸ್ಗೆ ಸ್ವಾಗತ. ಇವತ್ತು ಹುಳಿ ಖಾರವಾಗಿ ಒಂದು ಬಂಗಡೆ ಸಾರು ಹೇಗೆ ಮಾಡೋದು ತೋರಿಸ್ತೀನಿ, ಬನ್ನಿ ನೋಡಿ. ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಎಲ್ಲ ಹಸಿ ಮಸಾಲೆ, ಹಾಗಾಗಿ ಒಂದು 10 ಬ್ಯಾಡಗಿ ಮೆಣಸು, ಅದ್ರ ಜೊತೆಗೆ 1 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಕೊತ್ತಂಬರಿ, ಒಂದು 6 ಬೆಳ್ಳುಳ್ಳಿ ಹೆಸರು, ಅರ್ಧ ಈರುಳ್ಳಿ, ಹಾಗೆ ಹುಳಿ ಒಂದು ಲಿಂಬೆಹಣ್ಣು ಗಾತ್ರದಷ್ಟು, ಹುಳಿ ಸ್ವಲ್ಪ ಜಾಸ್ತಿ ಇರಲಿ, ತೆಂಗಿನ ತುರಿ ಒಂದು ಗಡಿ ತೆಂಗಿನಕಾಯಿ ಹಾಕಿದ್ದೀನಿ. ನೀವು ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೇಡಿ. ಅರಿಶಿಣ ಪುಡಿ. ಈಗ ಎಲ್ಲದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನೀಗ ಒಂದು ಪಾತ್ರೆಗೆ ತಗೊಳ್ಳೋಣ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ಈಗ ಒಂದು ಪಾತ್ರೆಗೆ ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಹದ ಮಾಡ್ಕೊಳ್ಳಿ. ತುಂಬ ದಪ್ಪ ಆಗಿರೋದು ಬೇಡ, ಸಾರು ಮೀಡಿಯಂ ಇದ್ರೆ ಸಾಕು. ನೀರು ಹಾಕಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ತಿರೋಣ. ನಾನೊಂದು 3 ಕಪ್ಪಷ್ಟು ನೀರು ತಗೊಂಡಿದ್ದೀನಿ. ಜಾರನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹಾಕೊಳ್ಳಿ, ಮಸಾಲ ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ಚೆನ್ನಾಗಿ ಮಾಡಿ ಸಾರನ್ನು ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೀಗ 4 ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣಸನ್ನು 2 ಭಾಗ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಇಂಚ್ ಶುಂಠಿ ಹಾಗೂ ಅರ್ಧ ಈರುಳ್ಳಿ ಕಟ್ ಮಾಡಿನೂ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿ ಆದಮೇಲೆ ಒಂದು ಒಳ್ಳೆ ಕುದಿ ಬರಲಿ. ನೋಡಿ, ಫುಲ್ ಕುದೀತಾ ಇದೆ ಸಾರೀಗ. ಇದಕ್ಕೀಗ ಫಿಶ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದೊಂದಾಗೆ ಕ್ಲೀನಾಗಿ ಫಿಶನ್ನು ಆ್ಯಡ್ ಮಾಡ್ಕೊಳ್ಳಿ. ಫಿಶನ್ನ ಆ್ಯಡ್ ಮಾಡಿ ಸ್ಪೂನ್ ಹಾಕ್ಕೊಳ್ಬೇಡಿ. ಇದೊಂದು 10 ನಿಮಿಷ ಚೆನ್ನಾಗಿ ಕುದೀಲಿ, ಅಷ್ಟೇ ಸಾಕು. ನಾನೊಂದು 3 ನಿಮಿಷ ಕವರ್ ಮಾಡಿರ್ತೀನಿ ಇದನ್ನು. ನೋಡಿ, ಈ ಥರ ಒಂದು ಬಟ್ಟೆ ಹಿಡ್ಕೊಂಡು ನೀವು ಆ ಪಾತ್ರೆನ ಜಸ್ಟ್ ಶೇಕ್ ಮಾಡಿ ಸಾಕು. ಸ್ಪೂನ್ ಹಾಕಕ್ಕೆ ಹೋಗ್ಬೇಡಿ. ಸ್ಪೂನ್ ಹಾಕಿದರೆ ಮೀನು ಓಪನ್ ಆಗುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಸಾರಲ್ಲಿ ಮಿಕ್ಸ್ ಆಗಿರುತ್ತೆ. ನೋಡಿ, ನಮ್ಮ ಗ್ರೇವಿ ರೆಡಿ ಇದೆ ಈಗ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.